Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ತಪಸ್ಸು ಕಾಲದ 3ನೆಯ ಭಾನುವಾರದಲ್ಲಿದ್ದೇವೆ. ಆದ್ಮೇಲೆ ಒಮ್ಮೆ ಇಬ್ಬರು ಯುವಕರು ವಿದೇಶದ ಒಂದು ಸುಂದರವಾದ ಸ್ಥಳಕ್ಕೆ ಪ್ರವಾಸವನ್ನು ಕೈಗೊಳ್ತಾರೆ. ಈ ಪ್ರವಾಸವನ್ನು ಬಹಳ ಸಂತೋಷದಿಂದ ತಿನ್ನುತ್ತಾ ಕುಡಿಯುತ್ತಾ ಮೋಜು ಮಸ್ತಿ ಮಾಡಲೆಂದು ನಿರ್ಧರಿಸುತ್ತಾರೆ. ಆದರೆ ವಿಪರ್ಯಾಸ, ಈ ಸ್ಥಳದಲ್ಲಿ ಅಥವಾ ಆ ನಾಡಿನಲ್ಲಿ ಒಂದು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸುವ ಊರಾಗಿರುತ್ತದೆ. ಊರಿನ ಹೊರಭಾಗದಲ್ಲೇ ಒಂದು ದೊಡ್ಡ ಫಲಕವನ್ನ ಹಾಕಿರ್ತಾರೆ. ಅದೇನೆಂದರೆ, ಈ ಊರಿನಲ್ಲಿ ಮದ್ಯಪಾನ ಮಾಡಲು ಹಾಗೂ ನೃತ್ಯ ಮಾಡಿ ಮೋಜು ಮಸ್ತಿ ಮಾಡಲು ಅವಕಾಶವಿಲ್ಲ ಎಂದು ಬರೆದಿರುತ್ತದೆ. ಇದನ್ನು ನೋಡಿ ಆ ಯುವಕನಿಗೆ ಬಹಳ ಬೇಸರವಾಗುತ್ತದೆ. ಸುಮಾರು ಹೊತ್ತು ಪ್ರಯಾಣ ಮಾಡಿರುವುದರಿಂದ ಹೇಗಾದರೂ ಮಾಡಿ ಮದ್ಯಪಾನ ಕುಡಿಯಲೇಬೇಕು ಹಾಗೂ ತಮ್ಮ ದಾಹವನ್ನ ನೀಗಿಸಿಕೊಳ್ಳಬೇಕು ಎಂದು ನಿರ್ಧರಿಸುತ್ತಾರೆ. ಊರಿನ ಒಳಗೆ ಬರುತ್ತಿದ್ದಂತೆ ಓರ್ವ ಯುವಕನ ಬಳಿ ಮದ್ಯಪಾನ ಎಲ್ಲಿ ಸಿಗುತ್ತದೆ ಎಂದು ಕೇಳ್ತಾರೆ. ಆಗ ಆ ಯುವಕ ಹೇಳುತ್ತಾನೆ, ಇಲ್ಲಿ ಯಾರೂ ಮದ್ಯಪಾನ ಸೇವಿಸುವುದಿಲ್ಲ. ಬದಲಿಗೆ ಯಾರಿಗಾದರೂ ಹಾವು ಕಚ್ಚಿದರೆ ಫಸ್ಟ್ ಏಡ್ ಅಥವಾ ಪ್ರಥಮ ಚಿಕಿತ್ಸೆಗಾಗಿ ಮಾತ್ರ ಮದ್ಯಪಾನವನ್ನ ಬಳಸುತ್ತೇವೆ. ನಿಮಗೆ ಮದ್ಯಪಾನ ಕುಡಿಯಲೇಬೇಕು ಅಂತಿದ್ದರೆ ಇಲ್ಲೇ ಪಕ್ಕದಲ್ಲಿ ಒಂದು ಝೂ ಇದೆ. ಅಲ್ಲಿ ವಿಷಪೂರಿತ ಹಾವುಗಳಿವೆ. ಅಲ್ಲಿ ಹೋಗಿ ಹಾವು ಕಚ್ಚಿಸಿಕೊಂಡರೆ ಝೂ ಗಾರ್ಡ್ ಮದ್ಯಪಾನವನ್ನು ತೆಗೆದುಕೊಂಡು ನಿಮಗೆ ನೀಡ್ತಾರೆ ಅಂತ ಹೇಳ್ತಾನೆ. ಹೌದು ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇದು ಒಂದು ಕಥೆಯಾದರೆ ಕೊರೋನಾ ಸಮಯದಲ್ಲಿ ಮದ್ಯಪಾನದ ಬದಲು ಸ್ಯಾನಿಟೈಸರ್ ಅನ್ನ ಕುಡಿದು ಪ್ರಾಣ ಕಳೆದುಕೊಂಡವರಿದ್ದಾರೆ. ಮದ್ಯಪಾನದ ದಾಹ ಅವರನ್ನು ಯಾವ ಮಟ್ಟಕ್ಕೆ ಬೇಕಾದರೂ ಕರೆದುಕೊಂಡು ಹೋಗುತ್ತದೆ ಎಂಬುದಕ್ಕೆ ಈ ಘಟನೆಗಳೇ ಸಾಕ್ಷಿ. ದಾಹ ಪ್ರತಿಯೊಬ್ಬ ಮನುಷ್ಯನಿಗೂ ಆಗುತ್ತದೆ, ಪ್ರಾಣಿ ಪಕ್ಷಿಗಳಿಗೂ ಆಗುತ್ತದೆ. ಗಿಡ ಮರಗಳಿಗೆ ನೀರಿಲ್ಲದೆ ಸಂಪೂರ್ಣವಾಗಿ ನಾಶವೇ ಆಗುತ್ತವೆ. ಒಬ್ಬ ಮನುಷ್ಯನು ನೀರು ಕುಡಿಯದೆ 3 ದಿನಗಳ ಕಾಲ ಬದುಕಿರಬಹುದು. ಒಂದು ಜಿರಳೆ 1 ವಾರಗಳ ಕಾಲ ಬದುಕಬಹುದು. ಚಿರತೆಯು 10 ದಿನಗಳ ಕಾಲ ಬದುಕಬಹುದು. ಒಂಟೆಯು 2 ವಾರಗಳ ಕಾಲ ಬದುಕಬಹುದು. ಜಿರಾಫೆಯು 3 ವಾರಗಳ ಕಾಲ ಬದುಕಬಹುದು. ಒಂದು ಇಲಿಯು 1 ತಿಂಗಳ ಕಾಲ ಬದುಕಬಹುದು. ಎಲ್ಲಾ ಜೀವಿಗಳು ದೈಹಿಕ ದಾಹದ ಬಗ್ಗೆ ತಿಳಿಸುವುದಾದರೆ, ಆಧ್ಯಾತ್ಮಿಕ ದಾಹವಿಲ್ಲದೆ ನಾವು ಒಂದು ನಿಮಿಷವೂ ಸಹ ಬದುಕಲು ಸಾಧ್ಯವಿಲ್ಲ. ಈ ಜೀವ ನೀಡುವ ಜೀವ ಜಲದ ಬಗ್ಗೆ ಇಂದಿನ ವಾಚನಗಳು ನಮಗೆ ಕರೆಯನ್ನು ನೀಡುತ್ತಿದೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನ ವಿಮೋಚನಾ ಕಾಂಡದಿಂದ ಆರಿಸಲಾಗಿದೆ. ದೇವರು ಈಜಿಪ್ಟಿನ ಅಧಿಪತಿಯಿಂದ ಮೋಶೆಯ ನಾಯಕತ್ವದ ಮೂಲಕ ಇಸ್ರಾಯೇಲಿನ ಜನರನ್ನು ಹೊರ ಕರೆದುಕೊಂಡು ಬಂದಾಗ ಅವರು ವಾಗ್ದಾದ ನಾಡಿಗೆ ಸಾಗಲು ಬಹಳ ವರ್ಷಗಳ ಕಾಲ ಪ್ರಯಾಣ ಮಾಡಬೇಕಾಗಿತ್ತು. ಜನರು ಮೋಶೆಯ ವಿರುದ್ಧವೇ ಗೊಣಗುಟ್ಟಲಾರಂಭಿಸಿದರು. ನೀವು ನಮ್ಮನ್ನು, ಮಕ್ಕಳನ್ನು, ದನಕರುಗಳನ್ನು ಹೊರ ಕರೆದುಕೊಂಡು ಬಂದಿದ್ದು ನಮ್ಮನ್ನು ಸಾಯಿಸುವುದಕ್ಕಾಗ ಎಂದು ದೂರಿದರು. ಏಕೆಂದರೆ ಪ್ರಯಾಣ ಮಾಡಿ ಅವರಿಗೆ ಬಾಯಾರಿಕೆ ಆಗಿತ್ತು. ಕುಡಿಯಲು ಹನಿ ನೀರು ಸಹ ಇರಲಿಲ್ಲ. ಸುತ್ತಮುತ್ತ ಬರುಡಾದ ಭೂಮಿ. ಅಂತಹ ಸ್ಥಳದಲ್ಲಿ ಮೋಶೆ ಇಸ್ರೇಲ್ ಜನರ ದಾಹವನ್ನು ಇಂಗಿಸಲು ಸರ್ವೇಶ್ವರನಿಗೆ ಮೊರೆ ಇಡುತ್ತಾನೆ. ಹೊರೇಬಿನಲ್ಲಿರುವ ಒಂದು ಬಂಡೆಯನ್ನು ನೀನು ನನ್ನ ದಂಡದಿಂದ ಹೊಡೆ, ನಾನೇ ನಿನ್ನ ಮುಂದೆ ಇರುವೆ, ಆಗ ನೀರು ಹರಿಯುವುದು ಎಂದು ಹೇಳುತ್ತಾರೆ. ಅದರಂತೆ ಮೋಶೆ ಬಂಡೆ ಹೊಡೆದು ಅದರಿಂದ ಇಸ್ರೇಲಿನ ಜನರ ದಾಹ ಇಂಗಿಸುತ್ತಾರೆ. ಆದ್ಮೇಲೆ ನಾವು ಇಲ್ಲಿ ನೋಡುವುದಾದರೆ, ಇಲ್ಲಿ ಇಸ್ರೇಲರ ದೈಹಿಕ ದಾಹ ಹಾಗೂ ಆಧ್ಯಾತ್ಮಿಕ ದಾಹ ಎರಡೂ ಸಹ ಇಂಗಿ ಹೋಗಿತ್ತು. ಅಂತ ಶತ್ರು ಸೈನ್ಯದಿಂದಲೇ ಬದುಕಿಸಿದ ದೇವರು ನಮ್ಮ ದೈಹಿಕ ದಾಹ ತೀರಿಸುವುದಿಲ್ಲವೇ ಎಂಬ ನಂಬಿಕೆ ಬರಡಾಗಿತ್ತು. ಅಂತಹ ಸಮಯದಲ್ಲಿ ಆಧ್ಯಾತ್ಮಿಕ ದಾಹ ತೀರಿಸಲು ಮರುಭೂಮಿಯಲ್ಲಿ ಹನಿ ನೀರು ನಿಲ್ಲದ ಸ್ಥಳದಲ್ಲಿ ನೀರು ನೀಡಿ ಅವರ ಆಧ್ಯಾತ್ಮಿಕ ದಾಹ ತೀರಿಸುತ್ತಾರೆ. ಆದ್ಮೇಲೆ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಆಧ್ಯಾತ್ಮಿಕ ದಾಹವನ್ನ ತೀರಿಸುವುದನ್ನ ನಾವು ಕಾಣುತ್ತೇವೆ. ಯೇಸು ಸ್ವಾಮಿ ಗಲಿಲಾಯ ನಾಡಿಗೆ ಸಮಾರ್ಯದ ಮೂಲಕವೇ ಹಾದು ಹೋಗಬೇಕಾದ ಪ್ರಮೇಯವಿರಲಿಲ್ಲ. ಏಕೆಂದರೆ ಬೇರೆ ಮಾರ್ಗಗಳ ಮೂಲಕವೂ ಅವರು ಗಲಿಲಾಯ ನಾಡನ್ನು ಸಂಧಿಸಬಹುದಿತ್ತು. ಆದರೆ ಪ್ರಭು ಯೇಸು ಸಮಾರ್ಯದ ಮಾರ್ಗದಲ್ಲಿ ಸಾಗುತ್ತಾರೆ. ಏಕೆಂದರೆ ಆ ನಾಡು ದೇವರ ಇಂಗಿತವಾಗಿತ್ತು. ಸಮಾರ್ಯದವರನ್ನು ಯಹೂದ್ಯರು ಅಸ್ಪೃಶ್ಯರು ಎಂದು ಭಾವನೆ ಅವರಲ್ಲಿ ಇತ್ತು. ಏಕೆಂದರೆ ಉತ್ತರ ಭಾಗದ ಇಸ್ರಾಯೇಲರನ್ನು ಅಸ್ಸೀರಿಯಾದವರು ದಂಡೆತ್ತಿ ಬಂದು ಅಲ್ಲಿನ ಪ್ರದೇಶವನ್ನು ಆಕ್ರಮಣ ಮಾಡಿಕೊಂಡರು. ಹಲವಾರು ಜನರನ್ನು ಸೆರೆಮನೆಗೆ ಎಳೆದೊಯ್ದರು.
ಉಳಿದ ಜನರು ಬೇರೆ ಜನಾಂಗದವರೊಡನೆ ಮದುವೆಯಾಗಿ ತಮ್ಮ ಸಂತತಿಯನ್ನು ಬೆಳೆಸಿದರು. ಆದ ಕಾರಣ ಅವರನ್ನು ಸಮಾರ್ಯದವರು, ಅಸ್ಪೃಶ್ಯರು ಎಂದು ಭಾವಿಸಿ ಅವರನ್ನು ಕೀಳಾಗಿ ನೋಡುತ್ತಿದ್ದರು. ಹಾಗೂ ಅವರು ಸಹ ಯಾವುದೇ ಧರ್ಮ ಪಾಲನೆ ಇಲ್ಲದೆ ದೇವರಿಂದ ದೂರ ಉಳಿದು ಜೀವನವನ್ನ ಸಾಗಿಸ್ತಾ ಇದ್ರು. ಮೋಸ, ಕೆಡುಕು, ವ್ಯಭಿಚಾರ, ಕೊಲೆ ಇಂತಹ ಜೀವನವನ್ನ ಜೀವಿಸುತ್ತಿದ್ದರು. ಇವರ ದೈಹಿಕ ದಾಹವನ್ನು ದೂರ ಮಾಡಿ ಆಧ್ಯಾತ್ಮಿಕ ದಾಹವನ್ನು ನೀಗಿಸಲು ಪ್ರಭು ಯೇಸು ಮುಂದಾಗುತ್ತಾರೆ. ಸಮಾರ್ಯದ ಮಹಿಳೆಯೂ ಸಹ ಒಂದು ಕೆಟ್ಟದಾದ ಜೀವನವನ್ನ ಜೀವಿಸುತ್ತಿರುತ್ತಾಳೆ. ಆಕೆಗೆ 5 ಜನ ಗಂಡಂದಿರು ಇದ್ದರು. ಆಕೆಯ ದಾಹ ಮಾತ್ರ ಇನ್ನೂ ನೀಗಿರಲಿಲ್ಲ. ಕೆಟ್ಟ ಮಾರ್ಗದ ಜೀವನವನ್ನೇ ಆಕೆ ಜೀವಿಸುತ್ತಿದ್ದಳು. ಬೇರೆ ಹೆಂಗಸರು ಮಾತನಾಡಬಾರದೆಂದು ಆಕೆ ನಡು ಮಧ್ಯಾಹ್ನ ಉರಿ ಬಿಸಿಲಿನ ಸಮಯದಲ್ಲಿ ಬಾವಿ ಕಟ್ಟೆಗೆ ಬಂದು ನೀರು ತೆಗೆದುಕೊಂಡು ಹೋಗುತ್ತಿದ್ದಳು. ಅಂತಹ ಸಂದರ್ಭದಲ್ಲಿ ಆಕೆ ಪ್ರಭು ಯೇಸುವನ್ನು ಕಂಡು ಅವರೊಡನೆ ಸಂಭಾಷಣೆ ಮಾಡಿ ತನ್ನ ಪಾಪದ ಜೀವನವನ್ನು ತ್ಯಜಿಸಿ ಕ್ರಿಸ್ತನ ಮಾರ್ಗದಲ್ಲಿ ನಡೆಯಲು ಆಕೆ ಸಿದ್ಧಳಾಗುತ್ತಾಳೆ. ದೈಹಿಕ ದಾಹವನ್ನು ತ್ಯಜಿಸಿ ಆಧ್ಯಾತ್ಮಿಕ ದಾಹವನ್ನು ಪ್ರಭು ಯೇಸುವಿನಿಂದ ಪಡೆದು ಒಳ್ಳೆಯ ಜೀವನವನ್ನ ಜೀವಿಸ್ತಾಳೆ. ಹಾಗಾದ್ರೆ ಆತ್ಮರೇ, ನಾವು ಸಹ ಹೇಗೆ ಆಧ್ಯಾತ್ಮಿಕ ದಾಹವನ್ನ ತೀರಿಸಿಕೊಳ್ಳಬಹುದು? ಮೊಟ್ಟ ಮೊದಲನೇದಾಗಿ ಲೊರೆಟೊ ಸಭೆಯಲ್ಲಿ ಇದ್ದ ಮದರ್ ತೆರೇಸಮ್ಮನವರು ಧ್ಯಾನಕ್ಕಾಗಿ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಓರ್ವ ಭಿಕ್ಷುಕ ನನಗೆ ದಾಹವಾಗಿದೆ ಎಂದು ಹೇಳಿದ ವಾಕ್ಯ ಆಕೆಯ ಜೀವನವನ್ನೇ ಬದಲಾಯಿಸಿತು. ಜನರ ಆಧ್ಯಾತ್ಮಿಕ ದಾಹವನ್ನು ನೀಗಿಸಲು ಆಕೆ ಮುಂದಾದರು. ಅದೇ ವಾಕ್ಯದ ಮೂಲಕ ನನ್ನ ಮತ್ತು ನಿಮ್ಮ ಜೀವನವನ್ನ ಬದಲಾಯಿಸಬೇಕಾಗಿದೆ. ಎರಡನೆಯದಾಗಿ ಆತ್ಮೀಯರೇ, ಪ್ರಪಂಚದಲ್ಲಿ ಮನುಷ್ಯರಿಗೆ ಕೇವಲ ನೀರಿನ ದಾಹ ಮಾತ್ರವಿಲ್ಲ, ಬದಲಿಗೆ ಹಣದ ದಾಹ, ಕಾಮದ ದಾಹ, ಶ್ರೀಮಂತಿಕೆಯ ದಾಹ, ಮದ್ಯಪಾನದ ದಾಹ, ಇದರಿಂದ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಪ್ರಭು ಯೇಸುವಿನ ಆಧ್ಯಾತ್ಮಿಕ ದಾಹವು ಇಂಗುತ್ತಾ ಹೋಗುತ್ತಿದೆ. ಆ ದಾಹವನ್ನು ನೀಗಿಸಲು ಜೀವಜಲವನ್ನು ಪ್ರಭುವಿನಿಂದ ಪಡೆಯೋಣ. ಕೊನೆಯದಾಗಿ ಆತ್ಮೀಯರೇ, ಪ್ರಭು ಯೇಸು ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡುವಾಗ ನನಗೆ ದಾಹವಾಗಿದೆ ಎಂದು ಹೇಳಿದಾಗ ಹುಳಿಯ ಪಂಜಿನಿಂದ ಅವರ ಬಾಯಿಗೆ ಇಟ್ಟು ವಿಕೃತ ಮೆರೆದರು. ಈ ಮನುಷ್ಯ ಕುಲದವರು ಅವರ ದೈಹಿಕ ದಾಹವನ್ನು ನೀಗಿಸಲು ನಾವು ವಿಫಲರಾದೆವು. ಆದರೆ ಅದೇ ರೀತಿ ದುರ್ಮಾರ್ಗದಿಂದ ನಮ್ಮ ಆಧ್ಯಾತ್ಮಿಕ ದಾಹವನ್ನು ತೀರಿಸಿಕೊಳ್ಳಲು ವಿಫಲರಾಗಿದ್ದೇವೆ. ಆ ಆಧ್ಯಾತ್ಮಿಕ ದಾಹ ತೀರಿಸಿಕೊಳ್ಳಲು ಬೇಕಾದವರ ಪ್ರಸಾದಗಳಿಗಾಗಿ ನಾವೆಲ್ಲರೂ ಭಕ್ತಿಯಿಂದ ಈ ತಪಸ್ಸು ಕಾಲದಲ್ಲಿ ಪ್ರಾರ್ಥಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.